ಸ್ನೇಹಿತರೆ, ಓಶೋ ಹತ್ರ ಒಬ್ಬ ವ್ಯಕ್ತಿ ಒಂದು ಪ್ರಶ್ನೆಗೆ ಉತ್ತರವನ್ನು ಕೇಳ್ತಾರೆ. ಹೌ ಮಚ್ ಇಡಿಯಟ್ಸ್ ಆರ್ ದೇರ್ ಇನ್ ದಿಸ್ ವರ್ಲ್ಡ್ ಅಂತ. ಅದಕ್ಕೆ ಓಶೋ ಉತ್ತರವನ್ನು ಕೊಡ್ತಾರೆ. ಸೋ ಮೆನಿ. ವೆನ್ ದ ಪರ್ಸನ್ ಈಸ್ ಎನ್ಲೈಟನ್ಡ್, ಹಿ ಈಸ್ ಮೆಚೂರ್ಡ್. ವೆನ್ ದ ಪರ್ಸನ್ ಈಸ್ ನಾಟ್ ಎನ್ಲೈಟನ್ಡ್, ಹಿ ಈಸ್ ಆ್ಯನ್ ಇಡಿಯಟ್, ಇಮ್ಮೆಚೂರ್ಡ್ ಅಂತ. ಇದರ ಅರ್ಥ, ಒಬ್ಬ ವ್ಯಕ್ತಿ ಮೋಕ್ಷಗೊಂಡಾಗ ಮಾತ್ರ ಆತ ಅಸಾಮಾನ್ಯ ವ್ಯಕ್ತಿ ಆಗ್ತಾನೆ, ವಿನಃ ಮತ್ತಾರೂ ಅಸಾಮಾನ್ಯರಲ್ಲ. ಎಲ್ಲರೂ ಸಾಮಾನ್ಯರೇ ಆಗಿರ್ತಾರೆ. ಇದು ತೀರಾ ದೊಡ್ಡ ಮಟ್ಟದ ಹೇಳಿಕೆ. ನಮಗೆ ಬೇಕಿರೋದು ಸಾಮಾನ್ಯವಾಗಿ ಸ್ವಲ್ಪ ಸೃಜನಾತ್ಮಕವಾಗಿ ಹೆಸರಾದಂತಹ ವ್ಯಕ್ತಿಯಾಗಿ ಬೆಳೆಯೋದು ಹೇಗೆ, ಬದುಕುವುದು ಹೇಗೆ, ಇದಕ್ಕಾಗಿ ನಾವು ಏನನ್ನು ಮಾಡಬೇಕು, ಅಂತಹ ಮನಸ್ಥಿತಿಯನ್ನು ನಾವು ಬೆಳೆಸಿಕೊಳ್ಳೋದಾದರೂ ಹೇಗೆ, ಈ ಜನರೇಷನ್ಗೆ ಸೂಕ್ತವಾಗಿರುವಂಥ ಹೇಳಿಕೆಯನ್ನು ನೀಡಿ ಎಂದಾಗ ನಾವು ಆಳವಾಗಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಅಂಥದ್ದೇನು ಇದೆ ಅದರಲ್ಲಿ? ಆಳವಾದ ಅಧ್ಯಯನ ಅಂದರೆ ತೊಡಗಿಸಿಕೊಳ್ಳುವಿಕೆ. ಸಾಮಾನ್ಯ ತೊಡಗಿಸಿಕೊಳ್ಳುವಿಕೆ ಅಲ್ಲ, ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆ. ನಾವು ಈ ತೊಡಗಿಸಿಕೊಳ್ಳುವಿಕೆಯಲ್ಲಿ ಸಫಲರಾದರೆ ಮುಂದೆ ನಮಗೆ ಮತ್ತಾವ ಸಮಸ್ಯೆ ಇಲ್ಲವೆಂಬಂತೆ ಬದುಕಬಹುದು. ಇದೇ ನಮ್ಮ ಸಮಸ್ಯೆ. ಮನುಷ್ಯ ಗೆಲ್ಲುವವರೆಗೆ ಹೋರಾಡ್ತಾನೆ, ಗೆದ್ದ ನಂತರ ಬೀಗ್ತಾನೆ. ಇದುವೇ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ಮನಸ್ಥಿತಿ. ಸ್ನೇಹಿತರೆ, ಮನುಷ್ಯ ಬದುಕಿನುದ್ದಕ್ಕೂ ಮನಸ್ಸಿಗೆ ಅಂಟಿಕೊಂಡಾಗ ಸಮಸ್ಯೆ ಬರುತ್ತಲೇ ಇರುತ್ತೆ. ನಾವು ಸಮಸ್ಯೆಗಳನ್ನು ವೃಕ್ಷದ ಎಲೆ, ರೆಂಬೆ, ಕೊಂಬೆ, ಬುಡ ಹೀಗೆ ಒಂದೊಂದನ್ನೇ ಕತ್ತರಿಸಬಾರ್ದು. ಕತ್ತರಿಸಿದರೆ ಇಡೀ ವೃಕ್ಷವನ್ನೇ ಕತ್ತರಿಸಬೇಕು. ಇದುವೇ ಅಸಾಮಾನ್ಯ ವ್ಯಕ್ತಿತ್ವ. ಶ್ರೀಮಂತ ವ್ಯಕ್ತಿಗಳು ಅಥವಾ ತುಂಬ ಬುದ್ಧಿವಂತ ಕ್ರಿಯಾಶೀಲ ವ್ಯಕ್ತಿಗಳು ಮಾಡುವುದು ಇದನ್ನೇ. ಸಮಸ್ಯೆ ಚಿಕ್ಕದು ಇರುವಾಗಲೇ ಅದನ್ನು ಮುಗಿಸಿ ಹಾಕೋದು ಅಥವಾ ಅಳಿಸಿ ಹಾಕೋದು, ಅದನ್ನು ದೊಡ್ಡದಾಗೋದಕ್ಕೆ ಬಿಡದೇ ಇರೋದು. ನೀವು ಅಸಾಮಾನ್ಯ ವ್ಯಕ್ತಿಗಳಾಗಲು ಇಚ್ಛಿಸಿದರೆ ಮನಸ್ಸಿನ ಮಾತು ಕೇಳಬೇಡಿ. ಮನಸ್ಸನ್ನು ಮೀರಿ ಹೋಗುವಂತಹ ಕಲೆಯ ಬಗ್ಗೆ ತಿಳಿದುಕೊಳ್ಳಿ. ಸಂಬುದ್ಧರಾಗುವ ಕಲೆ ಅತೀ ಸರಳ. ನೀವು ಮನಸ್ಸನ್ನು ಗಮನಿಸುತ್ತಲೇ ಇರಿ. ಧ್ಯಾನ ಅನ್ನೋದು ಘಟಿಸುವವರೆಗೂ ನೀವು ಪ್ರಯತ್ನಿಸುತ್ತಲೇ ಇರಿ. ಇದೇ ಸರಿಯಾದ ವಿಧಾನ.